ದಿಲೀಪ್ ಜಿ ನಾವು ಇದೇ ರೇಣುಕಾ ಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಮಾತಾಡ್ಬಿಟ್ಟಿದೀವಿ ನಾವು, ತುಂಬಾ ಮಾತಾಡಿದೀವಿ. ಅಂದ್ರೆ ಏನೇನಾಯ್ತು, ಸ್ಟೇಜಸ್ ಹೆಂಗಿತ್ತು, ಹೆಂಗ್ ಡಿಸ್ಪೋಸ್ ಮಾಡಿದ್ರು, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ್ಮೇಲೆ ಇನ್ವೇರಿಯಬಲಿ ಈ ಬಿಕಮ್ಸ್ ಅನ್ ಅಕ್ಯೂಸ್ಡ್. ಇದರಲ್ಲಿ ದಿಲೀಪ್ ಜಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತ ಬೆಳಗ್ಗೆ ಬರ್ತಾನೆ, ವ್ಯಾನಲ್ಲಿ ಕೂತ್ಕೋತಾನೆ, ಆಫೀಸಿಗೆ ಬರ್ತಾನೆ, ಸ್ಥಳ ತೋರಿಸ್ತಾನೆ, ಸುಮ್ಮನೆ ನಿಂತಿರ್ತಾನೆ, ಗುಂಡಿ ಆಗಿತಾರೆ, ವಾಪಸ್ ಅವನ್ನ ಪೂರ್ಣ ಭದ್ರತೆಯೊಂದಿಗೆ ಕರ್ಕೊಂಡು ಹೋಗ್ತಾರೆ, ಊಟ ಕೊಡಿಸ್ತಾರೆ. ಆಫ್ಟರ್ ಲಂಚ್ ಬ್ರೇಕ್ ಆದಮೇಲೆ ದೂರದಾರ ಬರ್ತಾನೆ, ಮತ್ತೆ ಗುಂಡಿ ತೋರಿಸ್ತಾರೆ, ಸಿಕ್ಕಿಲ್ವ ಇನ್ನೊಂದಷ್ಟು ಕಡೆ ತೋರಿಸ್ತೀನಿ ಅಂತಾನೆ. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅವನನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆಯಾ ಇಲ್ಲಿ? ಚಲಪತಿ ಸರ್ ಹೇಳೋದು ಅವನ್ನೇ ಏವನ್ರಿ, ಇದರಲ್ಲಿ ಒಂದು ಹೆಣವನ್ನು, ಒಂದು ಸಾಕ್ಷಿಯನ್ನು ಹೂತಾಕಿದ್ದಾನೆ ಅಂತ ಹೇಳಿ ತನಿಖೆ ಅವನಿಂದ ಶುರು ಆಗಬೇಕು ಅಂತ ಚಲಪತಿ ಸರ್ ಹೇಳೋದು. ಅಂದರೆ ಕಾನೂನಲ್ಲಿ ಬಡವನಿಗೊಂಥರ, ರೇಣುಕಾಸ್ವಾಮಿ ಮರ್ಡರ್ಗೆ ಒಂಥರ, ಈ ನೇತ್ರಾವತಿ ಭಾಗದ ಕೊಲೆಗೆ ಒಂಥರ ಕಾನೂನು ಯಾರು ಬರ್ದಿಲ್ಲ ಅಂತ ಚಲಪತಿ ಸರ್ ವಾದ. ಇಲ್ಲ, ನಾನು ಹೇಳ್ತೀನಿ, ಅವರು ಹೇಳೋದು ಸತ್ಯ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಸ್ಟೇಟ್ ಏಜೆನ್ಸಿನ ಯೂಸ್ ಮಾಡ್ತಾ ಇದ್ದಾನೆ ಒಬ್ಬ ಅನಾಮಿಕನ ದೂರಿನ ಮೇರೆಗೆ. ಅವರು ಇವಾಗ ಇದುವರೆಗೂ JCBಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ SIT ಅಧಿಕಾರಿಗಳಿಗಾಗ್ಲಿ ಇವರಿಗೆಲ್ಲ ಏನ್ ನಾವು ಸರ್ಕಾರದಿಂದ ಸಂಬಳ ಕೊಡ್ತಾರೆ, ಇದು ಜನಗಳ ದುಡ್ಡು, ಇದು ನಮ್ ದುಡ್ಡನ್ನ ಸರ್ಕಾರ ಒಂದು ಕೆಲಸಕ್ಕೆ ಉಪಯೋಗಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ವಿವೇಚನೆ ಮಾಡಿ, ಅದಕ್ಕೆ ಸಾಕಷ್ಟು ಮೊದ್ಲೇ ಏನಾರ ಒಂದು ಸಾಕ್ಷಿ ದೊರೆತಿದ್ರೆ ಅಥವಾ ಒಂದು ಹೌದು ದೂರಿತ್ತು, ಮೊದ್ಲು ಮುಚ್ಚೋಗಿತ್ತು, ಇವಾಗ ಇವನ್ ಬಂದು ಹೇಳ್ತಾ ಇದ್ದಾನೆ, ಆಯ್ತು ನಾಳೆ ಇವನ್ನ ಫಸ್ಟ್ FIR ಮಾಡಿ ಇವನ್ನ ಆರೋಪಿ ಅಂತ ಮಾಡ್ಕೊಂಡು ನಾಳೆ ಅಪ್ರೂವರ್ ಮಾಡ್ಕೊಳ್ಳೋಣ, ಅದು ಬೇರೆ. ಬಟ್ ಚಲಪತಿ ಸರ್ ಹೇಳಿದಾಗೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೊಲೆಗೋ ಅಥವಾ ಬೇರೆ ಇನ್ಯಾವುದೋ ಅಪರಾಧಗಳಿಗೋ ಸಹಕಾರ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಕೂಡ ಆರೋಪಿತನೇ ಆಗ್ತಾನೆ. ಒಬ್ಬ ನಾಗರಿಕನ ಕರ್ತವ್ಯ ಯಾವ್ದಾರ ಒಂದು ಅಪರಾಧ ಕಂಡು ಬಂದಲ್ಲಿ ಅದನ್ನ ತಕ್ಷಣ ಪೊಲೀಸರಿಗೆ ತಿಳಿಸೋದು, ಅದು ಒಬ್ಬ ಎಲ್ಲ ನಾಗರಿಕರ ಕರ್ತವ್ಯ. ಅಂತ ಅಪರಾಧ ಕೃತ್ಯಗಳಿಗೆ ಯಾವೊಬ್ಬ ವ್ಯಕ್ತಿ ಪಾಲುದಾರ ಆಗ್ತಾನೆ, ಭಾಗಿದಾರ ಆಗ್ತಾನೆ, ಅವನು ಕೂಡ ಆರೋಪಿತಾನೆ. ಹಾಗಾಗಿ ಈ ಕೇಸಲ್ಲಿ ಸರ್ಕಾರ ಜನಗಳ ದುಡ್ಡನ್ನ ವಿನಿಯೋಗಿಸಿ ಲಕ್ಷಾಂತರ ರು ಹಣವನ್ನ ಖರ್ಚು ಮಾಡಿ ನೀವು ಅಗದು ಬಿಟ್ಟು ಎಲ್ಲೋ ಒಂದು ಮೂಳೆ ಸಿಕ್ತು ಅಂತ ಹೇಳಿದ್ರೆ, ಇವಾಗ ಊರಲ್ಲಿ ಅವರು ಇನ್ನೊಬ್ರು ಹೇಳಿದಾಗೆ ಸಾಮಾನ್ಯ, ನೀವು ಸಹಜವಾಗಿ ಯಾರಾದ್ರೂ ಸತ್ತೋಗಿದ್ರೆ ಹೂಣೋದು ಒಂದು ಕೆಲವೊಂದು ಜಾಗದಲ್ಲಿ ಸಾಮಾನ್ಯ. ಸೊ ಈ ಎಸ್ಪೆಷಲಿ ನೀವು ಅಂದ್ರೆ ಈ ತರ ನಾವು ನದಿಗೆ ಹಾರ್ಲಿ ಯಾರು ಸುಸೈಡ್ ಮಾಡೋರು ನದಿ ಹುಡ್ಕೊಂಡು ಹೋಗೋದು ಸಾಮಾನ್ಯ, ಸುಸೈಡ್ ಮಾಡೋರು ರೈಲ್ವೆ ಕಂಬಿ ಹುಡ್ಕೊಂಡು ಹೋಗೋದು ಸಾಮಾನ್ಯ, ಮನೇಲೆ ಫ್ಯಾನಿಗೆ ನೇಣು ಹಾಕೊಂಡು ಸುಸೈಡ್ ಮಾಡೋದು ಸಾಮಾನ್ಯ. ಹಾಗೆ ಇಲ್ಲಿ ಸುಸೈಡ್ ಮಾಡೋ ವ್ಯಕ್ತಿನೋ ಅಥವಾ ಸಂಭವ್ ಅವರು ಧರ್ಮಸ್ಥಳ ಅಂತ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದು ಯಾವ್ದೋ ಒಂದು ಕಾರಣದಿಂದ ಅಲ್ಲಿ ಮೃತ ಆಗಿ ಯಾವ್ದೋ ಒಂದು ಅನಾಥ ಶವ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಅದನ್ನ ಹೂತಾಕಿದ್ದು, ಅಂತಹ ಮೂಳೆ ಏನಾದ್ರು ಸಿಕ್ಕಿದ್ದಲ್ಲಿ ಲೆಟ್ ಅಸ್ ಅಸ್ಯೂಮ್ ಇದೇ ವ್ಯಕ್ತಿ ಯಾವ್ದೋ ಅನಾಥ ಶವನ್ನ ಒಂದು ಹೂತಾಕಿದ್ದಾನೆ ಅಂತ ಹೇಳ್ಬಿಟ್ಟು ಆ ಅನಾಥ ಶವದ ಒಂದೇ ಒಂದು ಮೂಳೆ ಸಿಕ್ತು ಅಂತ ಹೇಳಿದಕ್ಕೆ ಒಂದ್ 2-3 ಸಿಕ್ತು ಅಂತಾನೆ ಇಟ್ಕೊಳ್ಳಿ. ಸೊ ನೀವು ಹೆಂಗೆ ಈ ಮೂಳೆನ ಇಟ್ಕೊಂಡು ಒಂದು ಕ್ಷೇತ್ರದ ಮೇಲೆ ಒಂದು ದೋಷವನ್ನ ನಾನು ಹೊರಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಥಮಿಕ ತನಿಖೆ ಮಾಡ್ತಕ್ಕಂಥದ್ದು ಒಂದು SIT ವಿವೇಚನೆ ಬಿಟ್ಟಂತ ಅಧಿಕಾರ ಅಲ್ವೇ? ಹೌದು, ನನಗೆ ಪ್ರಾಥಮಿಕ ತನಿಖೆಯಿಂದ ಅಪರಾಧ ಆಗಿದೆ ಅಂತ ಕಂಡು ಬಂದಿದೆ. ಈಗ ಆ ಮೂಳೆಗೆ ಸಂಬಂಧಪಟ್ಟಂತ ಕಥೆನ ದೂರುದಾರ ಬರಿತಾನಲ್ವಾ, ಇಂಥ ಕಡೆ ನಾನು ಯಾರ್ದು ಹೂತಿದ್ದೆ, ನನ್ನ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿದೆ. ಯಾವುದೇ ತನಿಖೆನ ಮೊದಲು ನಾನು ಸಾಕ್ಷಿ ಕಂಡಿಡ್ತೀನಿ ಆಮೇಲೆ ತನಿಖೆಗೆ ಒಂದು ರೂಪ ಕೊಡ್ತೀನಿ ಅಂತ ಹೇಳಿಕ್ ಆಗೋದಿಲ್ಲ. ಮೊದ್ಲು ಒಂದು ದೂರ ಇರ್ಬೇಕು, ಯಾವ ವ್ಯಕ್ತಿ ಅಂತ ಹೇಳಿರ್ಬೇಕು, ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಇರ್ಬೇಕು, ಯಾವಾಗ ಅಂತ ಇರ್ಬೇಕು. ಸೊ ಅದೇ ವ್ಯಕ್ತಿನ ನಾನು ಇಂಥ ಜಾಗದಲ್ಲಿ ಮಾಡಿದೀನಿ ಅಂತಾನು ಅವ್ರು ಹೇಳಿಕೆ ಕೊಟ್ಟಿರ್ಬೇಕು. ಸೊ ಆ ಜಾಗದಲ್ಲಿ ಮೂಳೆ ಸಿಕ್ಕಿರ್ಬೇಕು. ಆ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ನೋ ಅಥವಾ ಮರ್ಡರ್ ಆಗಿದ್ನೋ ಅಥವಾ FIR ಆಗಿತ್ತೋ UDL ಆಗಿತ್ತೋ ಅದನ್ನು ಕೂಡ ಚೆಕ್ ಮಾಡ್ಬೇಕು. ಏನೂ ಇಲ್ದಲೆ ಏಕಾಏಕಿ ನನಗೆ ಏನೋ ಸಿಗ್ಬೋದು ಅಂತ ಹೇಳಿ ನೀವು ಜನಗಳ ದುಡ್ಡನ್ನ ವಿನಿಯೋಗಿಸಿ ಈ ತರ ಮಾಡಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಯಾವ ರೀತಿ ಭಾವನೆ ಬರುತ್ತೆ? ಫೈನ್ ಕೇಶವ್ಜಿ, ಈಗ ಈ ಕೇಸಲ್ಲಿ ಅಂತ ಬಂದಾಗ ಈ ಇಡೀ ವಿಚಾರದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಗುಂಡಿಗಳನ್ನು ಅಗೆಸಲಾಯಿತು. ಸಹಜವಾಗಿ ಕೇಶವ್ ಅವ್ರಿಗೆ ಆಗಲಿ, ನಾನು ಜನಗಳ ಮೈಂಡಲ್ಲಿರಬಹುದಾದ, ಜನ ಕಂಡಿರಬಹುದಾದ ವಿಚಾರ ಹೇಳ್ತಾ ಇದ್ದೀನಿ. ನಿಮ್ಮೂರಿನ ಭಾಗದವರಿಗೆ ಯಾರಿಗಾದರೂ ಎಲ್ಲಪ್ಪ ಹೆಣ್ಣುಗಳು ಹುಳ್ತಾ ಇದ್ರು, ಎನಿಬಡಿ
ರೀ ಅಲ್ಲಿ ಆ ಬೆಟ್ಟದ ಮೇಲೆ ಉಣ್ತಾ ಇದ್ರಿ ರೀ, ಇದೇ ಸ್ಮಶಾನದಲ್ಲಿ ಇಲ್ಲಿ ಉಳ್ತಾ ಇದ್ರಿ ರೀ, ಇಲ್ದಿದ್ರೆ ಅಲ್ಲಿ ಯಾವುದೋ ಒಂದು ಇದಿತ್ತು ಚಿತಾಗಾರ ಇತ್ತು ಅಲ್ಲಿಗೆ ಹಾಕ್ತಿದ್ರು ರೀ, ಇದು ಇನ್ ಜನರಲ್ ಹೇಳಿಬಿಡ್ತಾರೆ. ದೂರುದಾರ ಇದೀಗ ಸಹಜವಾಗಿ ಅವನೊಬ್ಬ ಅಲ್ಲಿ ಕೂಲಿ ಕಾರ್ಮಿಕ ಇದ್ದ, ಅವನಿಗೆ ಸಾಮಾನ್ಯ ನಾಲೆಡ್ಜ್ ಇರುತ್ತೆ, ಅಥವಾ ಅವನು ಕೂಡ ಈ ಅನಾಮಿಕ ಅನಾಮಧೇಯ UDR ಕೇಸಸ್ಸಲ್ಲಿ ಹೂತಿರೋ ಅವನು ಒಬ್ಬ ಆಗಿರಬಹುದು. ಇವತ್ತಿಗೆ UDR ಕೇಸೇ ಹೂತ್ಬಿಟ್ಟು ಇದಕ್ಕೆಲ್ಲ ಇವರೇ ಇಲ್ಲಿ ಯಾರೋ ಹೇಳಿದ್ರು, ಅವರೇ ಕೊಲೆ ಮಾಡಿ ನನಗೆ ಹೆಣ ಕೊಡ್ತಾ ಇದ್ರು ಅಂದರೆ ಇನ್ ಜನರಲ್ ಆ ಪ್ಲೇಸ್ ಗೊತ್ತಿರುತ್ತೆ ಅವನಿಗೆ. ಎಲ್ಲಾನ ಅಗಸಿದ್ರೆ ಒಂದು ಮೂಳೆ ಸಿಗಬಹುದೇನೋ, ಅದನ್ನು ತಂದು ಕೊಲೆ ಕಟ್ಟಿಬಿಡೋಣ ಅಂತ ಪ್ಲಾನ್ ಇದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಸರ್, ಧರ್ಮಸ್ಥಳದಲ್ಲಿ 2006ರವರೆಗೆ ಒಂದು ವ್ಯವಸ್ಥಿತವಾದ ಸ್ಮಶಾನದ ವ್ಯವಸ್ಥೆ ಇರಲಿಲ್ಲ. ಅದಾದ ಕೂಡಲೇ ಕೂಡ ಅಲ್ಲಿ ಹೂಡ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ದಹನ ಮಾಡಲಿಕ್ಕೆ ಮಾತ್ರ ವ್ಯವಸ್ಥೆ ಇತ್ತು. ಸುಮಾರು 2009-10 ಮೇಲೆ ಅಲ್ಲಿ ಒಂದು ವ್ಯವಸ್ಥಿತವಾದ ಸ್ಮಶಾನದ ಒಂದು ರೂಪುರೇಷೆ ಬಂತು. ಬಹುಶಃ ಇದಕ್ಕೆ ಮೊದಲು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಹೇಳಿದಾಗೆ ಏನು ಹೆಣಗಳು ಸಿಕ್ಕಿದ್ವು, ಕೊಳ್ತಿದ್ದಂತ ಪರಿಸ್ಥಿತಿ, ವಾಸನೆ ಬರ್ತಿತ್ತು, ಅದನ್ನು ಅಲ್ಲಿ ಎಲ್ಲಿ ಸಿಕ್ತು ಅಲ್ಲೇ ಒಂದು 10 ಮೀಟರ್ ದೂರದಲ್ಲಿ UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೂಳುವಂತಹ ವ್ಯವಸ್ಥೆ ಇತ್ತು. ಅಲ್ಲಲ್ಲಿ ಹೆಣಗಳನ್ನು ಹೂತು ಹಾಕಿದ ಆ ವ್ಯಕ್ತಿಗೆ ಅದು ಗೊತ್ತಿತ್ತು, ಇಲ್ಲಿ ಹೆಣಗಳನ್ನು ಹೂತು ಹಾಕಿದ್ದಾರೆ ಅಂತೇಳಿ. ಅದೇ ಆಧಾರದಲ್ಲಿ ಆಮೇಲೆ ಮೊನ್ನೆ ಕಲ್ಲೇರಿ ಭಾಗದಲ್ಲಿ ತೋರಿಸಿದ್ರಲ್ಲ, ಧರ್ಮಸ್ಥಳ ಕಲ್ಲೇರಿ ಭಾಗದಲ್ಲಿ, ಅಲ್ಲಿ ಕೂಡ ಆತ ಹೇಳಿದ್ದು ಏನು ಅಂತ ಹೇಳಿದ್ರೆ, ನಾನು ಹೆಣವನ್ನೊಂದು ಹೂತು ಹಾಕಿದ್ದೇನೆ ಅಂತ ಹೇಳಿ. ಯಾವುದೇ ರೀತಿಯಲ್ಲಿ ಅಲ್ಲಿ ಕಾನೂನು ಬಾಹಿರವಾಗಿ ಹೂತು ಹಾಕಿದ್ದಲ್ಲ, ಆದ್ರೆ ಆ ವ್ಯಕ್ತಿಗೆ ಅದರ ಮಾಹಿತಿ ಇದೆ. ಇನ್ನೊಂದು ಕಡೆ ಗುಡ್ಡದಲ್ಲಿ ತೋರಿಸ್ತಾನೆ, ಅಲ್ಲಿ ಸುಮಾರು ಹೆಣಗಳನ್ನು ಅಲ್ಲೊಂದು ನಮ್ಮ ಇದಿದೆ, ಏನು ಕೆಲವು ವರ್ಗದವರನ್ನು ಅಲ್ಲೇ ಹಾಕುವಂತದ್ದು. ಅಲ್ಲಿ ಅವರು ಯಾವುದೇ ರೀತಿಯಲ್ಲಿ ಹೆಣವನ್ನು ದಹನ ಮಾಡುದಿಲ್ಲ, ದಫನ ಮಾಡುದು, ಅದು ಅಲ್ಲಲ್ಲಿ ಹೂತು ಹಾಕಿದ್ದು, ಅದು ಕೂಡ ಅವನಿಗೆ ಮಾಹಿತಿ ಇದೆ. ಅದನ್ನು ನೋಡಿರ್ಬಹುದು ಅಥವಾ ಇವನು ಹೂತು ಹಾಕ್ಲಿಕ್ಕೆ ಹೋಗಿರ್ಬಹುದು. ಆ ಒಂದು ಆಧಾರದಲ್ಲಿ ಈಗ ಏನೂ ಸಿಗ್ಲಿಲ್ಲ ಅಲ್ಲ, ಆ ಕಾರಣಕ್ಕೆ ಅಲ್ಲಿ ಹೆಣ ಸಿಗ್ತದೆ. ಮೊನ್ನೆ 2 ಜನ ದೂರುದಾರರು ಬಂದ್ರಲ್ಲ ಸರ್ ಹೊಸದಾಗಿ, ಅವ್ರು ಏನ್ ಹೇಳ್ತಾರೆ, ನಾವು ಅಲ್ಲಿ ಹೂತು ಹಾಕಿದನ್ನು ನೋಡಿದ್ದೇವೆ, ಅದೇನೋ ಇವನು ರಾತ್ರಿ ಅಂತ ಹೇಳ್ತಾನೆ, ಅವ್ರು ಹಗಲು ಅಂತ ಹೇಳ್ತಾರೆ, ಯಾಕೆ ಅವರಾಗ ದೂರು ಕೊಡ್ಲಿಲ್ಲ? ಇನ್ನೊಬ್ಬ ಹೇಳ್ತಾನೆ ಮಾರ್ಗ ಬದಿಯಲ್ಲಿ ಹೂತು ಹಾಕಿದ್ದಾರೆ ಅಂತ ಹೇಳಿ. ಯಾವುದು ಹೆಣವನ್ನು ಹೂತು ಹಾಕಿದ್ದು? ಆಂಬುಲೆನ್ಸ್ ಅಲ್ಲಿ ತಂದು ಹೂತು ಹಾಕ್ಬೇಕಾದ್ರೆ ಏನು ಆಂಬುಲೆನ್ಸ್ ನವರು ಸುಮ್ಮನೆ ತಂದು ಹೂತು ಹಾಕ್ತಾರ? ಪೋಸ್ಟ್ ಮಾರ್ಟಮ್ ಮಾಡಿದಂತೆ ಒಟ್ಟಾರೆ ಇವರು ಏನ್ ಹೇಳ್ತಾರೆ, ಅಲ್ಲಿ ಹೆಣಗಳಿದ್ದಾವೆ, ಹೂತು ಹಾಕಿದ್ದಾರೆ, ನಾವು ನೋಡಿದ್ದೇವೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದನ್ನು ಇವ್ರು ನೋಡಿರ್ಬಹುದು. ಆಮೇಲೆ ಅದು ಕಾನೂನು ಪ್ರಕಾರವಾಗಿ ಆಗಿರ್ಬೋದು, ಕಾನೂನು ಬಾಹಿರವಾಗಿ ಅಲ್ಲ. ಆದ್ರೆ ಕಾನೂನು ಪ್ರಕಾರವಾಗಿ ಹೂತು ಹಾಕಿದನ್ನು ಇವರು ಅದನ್ನು ತೆಗೆಸ್ಲಿಕ್ಕೆ ಇವರು ಅರ್ಹರ? ಇವರಿಗೆ ಆ ಒಂದು ನೈತಿಕತೆ ಇದೆಯಾ ಅಥವಾ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಸರ್?